ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ತಾನು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇವತ್ತು ಟೀಮ್ ಔಟ್ ಹೋಗ್ತಾ ಇದ್ದೀವಿ. ಸೊ ದಿಸ್ ಆರ್ ಆಲ್ ಮೈ ಟೀಮ್ಮೇಟ್ಸ್. ಸೊ ನನ್ನದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಜಸ್ಟ್ ಡಿಸ್ಕಷನ್ ಆಗ್ತಾಯಿತ್ತು. ಹೇಗೆ ಮಾಡ್ತಾ ಇದ್ದೀನ, ಯಾವ ಥರ ಇದೆ ಅಂತ ಎಲ್ಲ. ಸೊ ಹೇಗೆ ಮಾತಾಡ್ತೀನಿ ಅಂತ ಹಾಗೆ ಹೇಳ್ತಾಯಿದ್ರು. ಸೊ ನಮ್ಮ ಬಾಸಿಗೆ ಆ್ಯಕ್ಚುಲಿ ವೆಯ್ಟ್ ಮಾಡ್ತಾಯಿದ್ವಿ, ಬಿಕಾಸ್ ನಮ್ಮ ಬಾಸ್ ಹತ್ರನೇ ಕಾರ್ ಇರೋದು. ಅದಕ್ಕೆ ಅವ್ರ ಜೊತೆ ಹೋಗಬೇಕು ನಾವು ಟೀಮ್ ಲಂಚಿಗೆ. ಸೊ ಫೈನಲಿ ನಮ್ಮ ಬಾಸ್ ಬಂದರು. ಸೊ ಎಲ್ಲ ಹೊರಟ್ವಿ ಕಾರಲ್ಲಿ. ಸೊ ನಮ್ಮ ಬಾಸಿಂದು ಆ್ಯಕ್ಚುಲಿ ಹೊಸ ಕಾರಿದು. ಸೊ ಅದಕ್ಕೆ ಸ್ವಲ್ಪ ಕಾರ್ ಬಗ್ಗೆ ಡಿಸ್ಕಷನ್ ಆಗ್ತಾಯಿತ್ತು ಎಲ್ಲರದು. ಆ ಕಾರು ತುಂಬ ಚೆನ್ನಾಗಿತ್ತು. ನಿಮ್ಮ ಟೀಮಲ್ಲಿ ಗರ್ಲ್ಸ್ ಇಲ್ವಾ ಅನ್ನೋದಾದರೆ ಎಸ್, ಇಲ್ಲ. ಅದಾದಮೇಲೆ ಟೀಮ್ ಲಂಚಿಗೆ ಹೊರಟ್ವಿ. ನಾವು ಹೋಗ್ತಿರೋದು ಎಂಪೈರಿಗೆ. ಎಂಪೈರಲ್ಲಿ ಹೇಗಿದೆ, ಯಾವ ಥರ ಫುಡ್ ಇದೆ, ಫುಡ್ ಚೆನ್ನಾಗಿದೆಯಾ ಎಲ್ಲ ರಿವ್ಯೂ ಹೇಳ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸ್ಕಿಪ್ ಮಾಡ್ದಲೇ. ಸೊ ಹೀಗೆ ಕಾರಲ್ಲಿ ಫನ್ ಮಾಡಿಕೊಂಡು ಹೊರಡ್ತಾ ಇದ್ವಿ. ಅದಾದಮೇಲೆ ನಮ್ಮ ಕೊಲಿಗೊಬ್ಬರು ಅಲ್ಲಿ ದೂರದಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗಿದ್ದಾರಂತೆ. ಸೊ ಅದ್ರ ಬಗ್ಗೆ ಹಾಗೆ ಹೇಳ್ತಾಯಿದ್ರು, ಹೆಂಗಿದೆ, ಚೆನ್ನಾಗಿದೆಯಾ ಅಂತ ಎಲ್ಲ. ಆ್ಯಕ್ಚುಲಿ ಅಲ್ಲಿ ಬೈಕ್ ರೈಡರು ಹೋಗ್ತಿರ್ತಾರೆ, ಆಮೇಲೆ ಲೈಕ್ ವಾಕಿಂಗಲ್ಲೂ ಟ್ರೆಕ್ಕಿಂಗ್ ಹೋಗಬಹುದು ಅಂತ ಇದೆ. ಈ ಬೆಟ್ಟ ಇರೋದು ಆ್ಯಕ್ಚುಲಿ ಕೋಲಾರ ರೋಡಲ್ಲಿ, ಬೆಂಗಳೂರು ಟು ಕೋಲಾರ ರೋಡಲ್ಲಿದೆ. ನಂಗೆ ಆ್ಯಕ್ಚುಲಿ ನೇಮ್ ಎಲ್ಲ ಗೊತ್ತಿಲ್ಲ. ಸೊ ಅದಕ್ಕೆ ಸರ್ಚ್ ಮಾಡಲು ಏನು ನೋಡಿಲ್ಲ, ಬಟ್ ಅದು ಹೇಳ್ತಾಯಿದ್ರು ಚೆನ್ನಾಗಿದೆ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಎಲ್ಲ ಹೇಳ್ತಾರೆ, ನಿಮ್ಮ ಕೊಲೀಗ್ಸ್ಗಳನ್ನ ಫ್ರೆಂಡ್ಸ್ ಮಾಡ್ಕೋಬಾರ್ದು, ಕೊಲೀಗ್ಸಾಗೇ ಇರಬೇಕು ಅಂತೆಲ್ಲ ರೀಲ್ಸ್ಗಳಲ್ಲೆಲ್ಲ ನೋಡ್ತಾ ಇರ್ತೀವಿ. ಬಟ್ ಹೇಗೆ ಹಂಗೆ ಇರೋಕ್ಕಾಗುತ್ತೆ, ಕೊಲೀಗ್ಸ್ನ ಫ್ರೆಂಡ್ ಮಾಡ್ಕೊಳ್ದಲ್ಲೇ ಇರೋಕ್ಕಾಗೋದು? ಬಿಕಾಸ್ ನಾವು ಆ್ಯಕ್ಚುಲಿ ವರ್ಕ್ನ 9 hours-ಇಂದ 10 hours ಅವ್ರ ಜೊತೆನೇ ವರ್ಕ್ ಮಾಡ್ತಾಯಿರ್ತೀವಿ. ಸೊ ಪ್ರತಿಯೊಂದನ್ನು ಶೇರ್ ಮಾಡ್ತಾಯಿರ್ತೀವಿ, ಊಟಕ್ಕೆ ಜೊತೆಗೆ ಹೋಗ್ತಾ ಇರ್ತೀವಿ. ಸೊ ಜೊತೆಗಿರ್ಬೇಕಾದ್ರೆ 9 hours ಆ ಥರ. ಸೊ ಹೇಗೆ ಫ್ರೆಂಡ್ ಮಾಡ್ಕೊಳ್ದಲ್ಲೇ ಇರೋಕ್ಕಾಗುತ್ತೆ, ನೀವೇ ಹೇಳಿ. ಸೊ ಅದಾದಮೇಲೆ ಎಂಪೈರಿಗೆ ಎಂಟ್ರಿ ಆದ್ವಿ. ನಾವು ಬಂದಿರೋದು ಬೆಂಗಳೂರು ಟು ತಿರುಪತಿ ಹೋಗೋ ರೋಡಲ್ಲಿರೋ ಎಂಪೈರು. ಆ್ಯಕ್ಚುಲಿ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ, ಕಾರ್ ಪಾರ್ಕಿಂಗಿಗೆಲ್ಲ ತುಂಬ ಸ್ಪೇಷಿಯಸ್ ಆಗಿತ್ತು. ಸೊ ನಾನೆಲ್ಲ ಸರಿ ಎಲ್ಲ ಫೋಟೋ ತೊಗೊಳ್ಳೋಣ, ಈಗಲೇ ಊಟ ಆದಮೇಲೆ ಫೋಟೋ ತೊಗೊಳಕ್ಕಾಗಲ್ಲ, ಟೈಮ್ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ತಾ ಇದ್ದೆ. ಬಟ್ ಆ್ಯಸ್ ಯೂಶ್ವಲ್ ಬಾಯ್ಸ್ದು ಹೊಸ ಕಾರ್ ಅಲ್ವಾ, ಸೊ ಕಾರದ ಬಗ್ಗೆ ಡಿಸ್ಕಷನ್ ಆಗ್ತಾಯಿತ್ತು. ಸೊ ಯಾವ ಥರ ಅದು ಆ್ಯಸ್ ಯೂಶ್ವಲ್ ಅಲ್ಲ, ಹೊಸ ಕಾರ್ ತೊಗೊಂಡ್ರೆ ಎಲ್ಲರಿಗೂ ಹಿಂಗೆ ಯಾವ ಥರ ಎಷ್ಟು ಮೈಲೇಜ್ ಅನ್ನೋದ್ರ ಬಗ್ಗೆನೇ ಡಿಸ್ಕಷನ್ ನಡೀತಾ ಇತ್ತು. ಸೊ ನಾನಂತೂ ಫೋಟೋ ತೊಗೊಳಕ್ಕಾಗಲಿಲ್ಲ, ಬಟ್ ಎಲ್ಲ ಹೋದ್ವಿ. ಫಸ್ಟ್ ಬ್ಯಾಟಿಂಗ್ ಮಾಡ್ಕೊಬಿಡೋಣ, ಊಟ ಮಾಡಿಬಿಡೋಣ ಅಂತ. ಸೊ ಆದಮೇಲೆ ಆ್ಯಸ್ ಯೂಶ್ವಲ್ ರೀಲ್ಸ್, ಊಟ ಬರೋಕ್ಕಿಂತ ಮುಂಚೆ. ಅದಾದಮೇಲೆ ಆರ್ಡರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದೊಂದು ಆರ್ಡ್ರು ಮಾಡೋದ್ರಲ್ಲಿ ತುಂಬ ಕನ್ಫ್ಯೂಷನ್ ಇರುತ್ತೆ, ಯಾವ್ದನ್ನ ಆರ್ಡ್ರು ಮಾಡೋಣ, ಯಾವ್ದನ್ನ ಆರ್ಡ್ರು ಮಾಡೋದು ಬೇಡ ಅನ್ನೋದು. ಸೊ ದಿಸ್ ಈಸ್ ಮೀ. ಸೊ ಆರ್ಡ್ರೆಲ್ಲ ಮಾಡಾದಮೇಲೆ ಇದು ಹೋಟ್ಲು ನೋಡಬಹುದು ಈಗ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಕ್ಲೀನ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಫೈನಲಿ ಆರ್ಡರ್ಸ್ ಎಲ್ಲ ಬಂತು. ನನಗಂತೂ ಎಲ್ಲೇ ಹೋದ್ರೂ ಈ ಪ್ರಾನ್ಸ್ ಅಂತೂ ಆರ್ಡ್ರು ಮಾಡೋದು ಬಿಡಲ್ಲ. ಸೊ ಅದಾದಮೇಲೆ ತಂದೂರಿ ಚಿಕನ್ ಅಂತ ಇದೊಂದು ಹೊಸದು ಅಂತ ಆರ್ಡ್ರು ಮಾಡಿದ್ವಿ. ಅದಾದಮೇಲೆ ಮಟನ್ ಫ್ರೈ ಆರ್ಡ್ರು ಮಾಡಿದ್ವಿ. ತಂದೂರಿ ಚಿಕನಲ್ಲಿ 3 types ಆಫ್ ತಂದೂರಿ ಚಿಕನ್ ಕೊಟ್ಟಿದ್ರು. ಲೈಕ್ ಡಿಫ್ರೆಂಟ್ ಟೇಸ್ಟ್ ಇತ್ತು. ಒಂದು ಸ್ವಲ್ಪ ಸ್ಪೈಸಿ ಇದ್ದರೆ, ಒಂದು ಸ್ವಲ್ಪ ಸಾಲ್ಟಿ ಇತ್ತು. ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿತ್ತು. ಸೊ ಟ್ರೈ ಮಾಡ್ಬೋದು, ಏನು ವಿತಿನ್ 1200 ಏನೋ ಇತ್ತು. ಸೊ ನಾನು ಲಾಸ್ಟಲ್ಲಿ ಬಿಲ್ ಹಾಕಿರ್ತೀನಿ ನಿಮಗೆಲ್ಲ, ಏನು ಎಂಪೈರಲ್ಲಿ ಎಷ್ಟು ಬಿಲ್ ಪೇ ಮಾಡ್ತಾರೆ, ಜಾಸ್ತಿನಾ ಕಡಿಮೆನಾ ಅಂತ ನೀವು ಬೇಕಾದ್ರೆ ಆ ಬಿಲ್ಲಲ್ಲಿ ನೋಡ್ಕೋಬಹುದು. ಸೊ ನಾವು ಆಮೇಲೆ ಬಕೆಟ್ ಬಿರಿಯಾನಿ ಮಾಡಿದ್ವಿ. ಇಟ್ ಈಸ್ ದ ವರ್ತ್. ನೀವು ಟೀಮ್ ಲಂಚ್ ಹೋಗ್ತಾ ಇದ್ದೀರಾ, ಇಲ್ಲ ಫ್ಯಾಮಿಲಿ ಲಂಚ್ ಹೋಗ್ತಾ ಇದ್ದೀರಾ ಅಂತ ಅಂದರೆ ಎಂಪೈರಲ್ಲಿ ಈ ಬಕೆಟ್ ಬಿರಿಯಾನಿನ ಆರ್ಡ್ರು ಮಾಡಿಬಿಡಿ. ಇಟ್ ಈಸ್ ಎಕ್ಸಸ್, ಅಂದರೆ ಜಾಸ್ತಿನೇ ಆಗೋಗುತ್ತೆ, ಅಷ್ಟು ಇರುತ್ತೆ. ಒಂದು 10 members ಆರಾಮಾಗಿ ತಿನ್ನಬಹುದು, ಅಷ್ಟಿರುತ್ತೆ. ಸೊ ಚಿಕನ್ ತಿನ್ನಬೇಕಾದ್ರೆ ಜ್ಯೂಸ್ ಇಸ್ ಮ್ಯಾಂಡೇಟರಿ ಅಲ್ವಾ. ಸೊ ಇದು ಸ್ವಲ್ಪ ಜನ ಪೊಮೊಗ್ರಾನೇಟ್ ಜ್ಯೂಸ್ ಹೇಳಿದರು. ಲೈಕ್ ಆ ಕಲರ್ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ ಅಲ್ವಾ. ನಾನಾದರೆ ಲೆಮನ್ ಜ್ಯೂಸ್ ಮಾಡಿದ್ದೆ, ಬಟ್ ನನಗೆ ಲೆಮನ್ ಜ್ಯೂಸೇ ಇರಬೇಕು. ಸೊ ಡ್ರಿಂಕ್ಸ್ ಮಾಡೋರು ಮಾತ್ರ ಚೇಸ್ ಮಾಡ್ಬೇಕಾದ್ರೆ ನಾವು ಚೇಸ್ ಮಾಡೋಣ ಜ್ಯೂಸ್ ಕುಡಿಯೋಕ್ಕೆ ಅಂತ ಒಂದು ಚೇಸ್ ಅಂತ ಮಾಡಿದ್ವಿ.
ಅದಾದಮೇಲೆ ಚೆನ್ನಾಗಿ ತಿಂದಾಯಿತು. ಸೊ ಲಾಸ್ಟಿಗೆ ಐಸ್ ಕ್ರೀಮಲ್ಲಿ ಎಂಡ್ ಮಾಡಬೇಕಲ್ವ, ಸೊ ಎಲ್ಲರೂ ಗಡ್ಬಡ್ ಐಸ್ ಕ್ರೀಮ್ನ ಬುಕ್ ಮಾಡಿದ್ವಿ. ಅಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಸ್ಟ್ರಕ್ಚರ್ ಮಾಡಿದ. ಚಿಕ್ಕು ಹಣ್ಣು ಇದೆಯಲ್ಲ ಅದೆಲ್ಲ ಸೈಡಿಗೆ ಎಷ್ಟು ನೀಟಾಗಿ ಬಂದಿದೆ. ನಾನು ಆ ಹಣ್ಣು ತೊಗೊಳಕ್ಕೆ ಫುಲ್ ಟ್ರೈ ಮಾಡ್ತಾಯಿದ್ದೆ, ಬಟ್ ಬರ್ತಾನೆ ಇರಲಿಲ್ಲ. ಸೊ ಫೈನಲಿ ಈಗ ಪ್ಲೇಟ್ ಎಲ್ಲ ಎಂಪ್ಟಿ ಆಗಿದೆ, ಬಟ್ ನಮ್ಮ ಸ್ಟೊಮ್ಯಾಕ್ ಫುಲ್ ಆಗೋಗಿದೆ. ಅಷ್ಟು ಲೋಡೆಡ್ ಫುಡ್ ತೊಗೊಬಿಟ್ಟಿದ್ದೀವಿ, ಫುಲ್ ಹೊಟ್ಟೆ ತುಂಬುವಷ್ಟು. ಸೊ ಇನ್ನೂ ಐಸ್ ಕ್ರೀಮ್ ತಿನ್ನೋರು ಕಷ್ಟಪಡ್ತಿ ತಿಂತಾಯಿದ್ರು, ಬಿಕಾಸ್ ಲೋಡೆಡ್ ಆಗಿಬಿಟ್ಟಿದೆ ಅಲ್ವಾ, ನಾನ್ ವೆಜ್ ಸ್ವಲ್ಪ ಬೇಗ ಹೊಟ್ಟೆ ತುಂಬಿಡುತ್ತೆ. ಅದಾದಮೇಲೆ ಬಿಲ್ಲು ಫೈನಲಿ ಬಂತು. ಸೊ ಎಲ್ಲ ನೋಡ್ತಾಯಿದ್ರು ಎಲ್ಲ ಎಷ್ಟೆಷ್ಟಿದೆ ಅಂತ. ಈಗ ನೋಡಬಹುದು ಎಲ್ಲ ಎಷ್ಟೆಷ್ಟು ಬಂದಿದೆ ಅಂತ. ಲೈಕ್ ಜಾಸ್ತಿ ಅಂತಲೂ ಹೇಳೋಕ್ಕಾಗಲ್ಲ, ಕಡಿಮೆ ಅಂತಲೂ ಹೇಳೋಕ್ಕಾಗಲ್ಲ. ಓಕೆ, ಲೈಕ್ ರೆಸ್ಟೋರೆಂಟಲ್ಲಿ ಇಷ್ಟಿದ್ದೇ ಇರುತ್ತೆ. ಸೊ ಬಿಲ್ಲಲ್ಲಿ ನೀವು ಎಷ್ಟೆಷ್ಟು ಬೇಕು, ಓಕೆ ನಮಗೆ ಅಡ್ಜಸ್ಟ್ ಆಗುತ್ತಾ ಅಂತ ನೋಡಬಹುದು. ಅದಾದಮೇಲೆ ಲಾಸ್ಟಲ್ಲಿ ಫೋಟೋ ಮಿಸ್ ಮಾಡೋಕ್ಕಾಗುತ್ತಾ? ನಾವು ಆ್ಯಕ್ಚುಲಿ ಲೈಕ್ ಈ ಥರ ಬಂದಿದ್ವಿ ರೆಸ್ಟೋರೆಂಟಿಗೆ ಅನ್ನೋದು ಮರ್ತು ಹೋಗ್ಬೋದು, ಬಟ್ ಫೋಟೋಸ್ ವೀಡಿಯೋಸೇ ನಮ್ಮ ಮೆಮೊರಿ ಯಾವತ್ತಿದ್ರೂ. ಸೊ ನಮ್ಮ ಮೆಮೊರಿಯಲ್ಲಿ ಲೈಕ್ ಅದು ಮೈಂಡಲ್ಲಿ ನಮ್ಮ ಮೆಮೊರಿಯಲ್ಲಿ ಇಲ್ಲ ಅಂತ ಅಂದ್ರೂ ನಾವು ಫೋಟೋ ವೀಡಿಯೋಸ್ನ ನೋಡೋದ್ರಿಂದ ಆ ಡೇದ ಮೆಮೊರಿ ಆ್ಯಕ್ಚುಲಿ ನಮಗೆ ನೆನಪಾಗುತ್ತೆ. ಸೊ ಫೋಟೋ ವೀಡಿಯೋಸು ಮ್ಯಾಂಡ್ರೇಟರಿ ಇದ್ದೇ ಇರುತ್ತೆ. ಸೊ ಆ್ಯಸ್ ಯೂಶ್ವಲ್ ರೀಲ್ಸ್ ಫೋಟೋಸ್ ಎಲ್ಲ ಟೀಮೇಟ್ಸ್ ತಗೋತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಥರ ಹೊರಗಡೆ ಬಂದಾಗಲೇ ಗೊತ್ತಾಗೋದು ಟೀಮೇಟ್ಸ್ ಹೇಗೆ, ಅವ್ರದ್ದು ಪರ್ಸ್ನಾಲಿಟಿ ಹೇಗೆ ಅಂತ ಗೊತ್ತಾಗುತ್ತೆ. ಬಿಕಾಸ್ ಕಂಪ್ನಿಲೆಲ್ಲ ಇರಬೇಕಾದ್ರೆ ವರ್ಕ್ ಆಯಿತು, ನಾವಾಯಿತು, ಮೀಟಿಂಗ್ಸ್ ಆಯಿತು, ಆ ಥರ ಇರ್ತೀವಿ. ಬಟ್ ಹೊರಗಡೆ ಬಂದಾಗಲೇ ಗೊತ್ತಾಗೋದು ಯಾರು ಹೇಗೆ, ಜಾಲಿನ ಅವರು, ಸೈಲೆಂಟಾ, ಇಲ್ಲ ಯಾವ ಥರ ಪರ್ಸ್ನಾಲಿಟಿ ಅವ್ರದ್ದು, ಆ ಥರ ಎಲ್ಲ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇದು ಫನ್ ಇತ್ತು ಈ ಡೇ ಫುಲ್ ಅಂತೂ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮೇ ಬಿ ನಿಮಗೆ ಲೈಕ್ ಆಗಿರಬಹುದು. ಸೊ ನೀವು ಟೀಮ್ ಲಂಚ್ಗೆಲ್ಲ ಹೋಗಿ. ಥ್ಯಾಂಕ್ ಯು, ಬಾಯ್.